ಹಲೋ ಗೈಸ್, ನಾನು ನಿಮ್ಮ ಗಡಿನಾಡ ಕನ್ನಡಿಗ. ಇವತ್ತು ನಾನು ಬಂದಿರೋದು ಏನಂದ್ರೆ ಚಾಮರಾಜನಗರದಲ್ಲಿರೋ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿರೋದು. ಏನಪ್ಪ ವಿಶೇಷ ಅಂದ್ರೆ ನಾಳೆ ಇಲ್ಲಿ ಒಂದು ಜಾತ್ರೆ ಇದೆ. ಆಷಾಢ ಟೈಮಲ್ಲಿ ಯಾವ್ದೇ ಜಾತ್ರೆ ನಡೆಯಲ್ಲ, ಅದರಿಂದ ಇಲ್ಲಿ ಒಂದು ಜಾತ್ರೆ ನಡೀತಿದೆ ಸ್ಪೆಷಲ್ ಅಂತಂದ್ರು. ಸರಿ ಬಿಟ್ಟು ನೋಡೋಣ ಅಂತ ಬಂದ್ವಿ. ಬನ್ನಿ ಗೈಸ್, ಇವತ್ತು ಇಲ್ಲಿ ಏನೇನು ಸ್ಪೆಷಲ್, ಏನಕ್ಕೆ ಜಾತ್ರೆ, ಏನು ಜಾತ್ರೆ ವಿಶೇಷ, ಅದ್ರ ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣವಾಗಿ 200 ವರ್ಷಗಳ ಕಾಲ ಆಯಿತು. ಮಹಾರಾಜರು ಈ ದೇವಸ್ಥಾನಕ್ಕೆ ಆಗ ಚಾಮರಾಜನಗರ ಹರಿಕೊಠಾರ ಅಂತ ಇತ್ತು. ಮಹಾರಾಜರು ಬಂದು ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಕಾಶಿಯಿಂದ ಈಶ್ವರನ ಲಿಂಗವನ್ನು ತರಿಸಿ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಆ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಅದಕ್ಕೆ ಶ್ರೀ ಚಾಮರಾಜೇಶ್ವರ ಸ್ವಾಮಿ ಅಂತ ಹೆಸರಿಟ್ಟು ಅವರು ಸಂಸಾರ ಸಮೇತವಾಗಿ 4 ಜನ ಹೆಂಡತಿಯರ ಜೊತೆಯಲ್ಲಿ ಬಂದು ಅವರ ಮೈ ಮೇಲೆ ಇದ್ದಂಥ ಒಡವೆಗಳನ್ನೆಲ್ಲ ಚಾಮರಾಜೇಶ್ವರ ಸ್ವಾಮಿಗೆ ಸಮರ್ಪಣೆ ಮಾಡಿ ಪ್ರತಿ ವರ್ಷವೂ ಹರೇಪುರದ ಅರಸನವರು ಈ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಈ ರಥವನ್ನು ನಿರ್ಮಾಣ ಮಾಡಿಕೊಟ್ರು. ಅಂತ ಮಹಾರಾಜರು ಅಂದರೆ ಮುಮ್ಮಡಿ ಕೃಷ್ಣಾಜೊಡೆಯವರು ಸ್ಥಾಪನವಾಗಿರ್ತಕ್ಕಂಥ ದೇವಾಲಯ. ಮುಮ್ಮಡಿ ಕೃಷ್ಣಾಜೊಡೆಯವರು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ರಿಂದ ಈ ಶ್ರವಣ ನಕ್ಷತ್ರದಲ್ಲಿ ಅವಭೃತ ತೀರ್ಥ ಅಂತ ಹೇಳಿ ಅದರ ಹಿಂದಿನ 2 ದಿನದಲ್ಲಿ ಬರ್ತಕ್ಕಂಥ ಬ್ರಹ್ಮರಥೋತ್ಸವ ಆಗಿದೆ. ಈ ವರ್ಷನೂ ಅದ್ದೂರಿಯಾಗಿ ನಡೆಯುತ್ತೆ. ಈ ವರ್ಷವೂ ಕೂಡ ಅದೇ ರೀತಿ 200 ವರ್ಷಗಳಾಗಿರೋದ್ರಿಂದ ಚಾಮರಾಜೇಶ್ವರ ರಥೋತ್ಸವವನ್ನು ಭಾಳ ನಮಸ್ತೆ. ನಮಸ್ತೆ, ಆರಾಮಿದ್ದಾರೆ. ಈ ಜಾತ್ರೆ ವಿಶೇಷತೆ ಹೇಳ್ತೀವಿ. ಜಾತಿ ವಿಶೇಷ ಅಂದರೆ ನಮಗಿನ ಹಿರಿಕರಿದ್ದಾರೆ. 200 ವರ್ಷಗಳ ಇತಿಹಾಸ ಇದು. ಒಡೆಯರ ಅನುಭವದಿಂದ ಮಂಟಪ ಇದು. ಒಡೆಯರು ಇಲ್ಲಿ ಹುಟ್ಟಿದ್ರಲ್ಲ, ಹಿಂದೆ 500 ವರ್ಷಗಳ ಹಿಂದೆ ಇಲ್ಲಿ ಹುಟ್ಟಿದವರು 200 ವರ್ಷದಿಂದ ದೇವಸ್ಥಾನ ಎಲ್ಲ ಕಟ್ಟಿ ನಮ್ಮ ಚಾಮರಾಜೇಶ್ವರ ಸ್ವಾಮಿ ಅವರ ಹೆಸರು ಹೇಳಿ ಈ ಹರಿಕೊಠಾರ ಅಂತಕ್ಕಂಥದ್ದು ಇದು ಒಂದು ಸಣ್ಣ ವಠಾರ. ಅಂದರೆ ಒಂದು 100 ಮನೆ ಇರ್ತಕ್ಕಂಥ ಪುರೋಹಿತರುಗಳೇ ಅಲ್ಲಿದ್ದು ಪೂಜೆ ಪುರೋಹಿತರು ಅವರು ಇವರು ಜಾತಿ ಬೇಡ, ಪುರೋಹಿತರುಗಳು ಅವರು ಇವರು ಪೂಜೆ ಮಾಡ್ತಕ್ಕಂಥವ್ರು ಇಂಥವ್ರು ಇದ್ದರು. ಆಗ ಕೊಳ ಇತ್ತು ದೇವಸ್ಥಾನ ಮುಂಭಾಗ. ನಾನು ನೋಡಿ ನಮ್ಮ ತಂದೆ ಹೇಳ್ತಾಯಿದ್ರು, ಆ ಕೊಳದಲ್ಲಿ ಆ ಮಜ್ಜಿನ ಅಂದರೆ ಅಭಿಷೇಕಕ್ಕೆ ನೀರು ತಂದು ಅಭಿಷೇಕ ಮಾಡ್ತಿದ್ರಂತೆ. ಮತ್ತು ಪುರೋಹಿತರೆಲ್ಲ ಸ್ನಾನ ಮಾಡಬೇಕಾದ್ರೆ ಮೇಲೆ ನೀರು ತಗೊಂಬಂದು ಮೇಲ್ ಮಾಡ್ಕೊತಿದ್ರಂತೆ, ಯಾಕೆ ಮೈಲಿಗೆ ಆಗುತ್ತೆ ಅಂತ ವಿಶೇಷವಾದಂಥ ದಿನ. ಇವತ್ತು ತೇರಿಗೆ ಎಳಿಬೇಕಾದ್ರೆ ತೇರು ಕಟ್ಟಿ ಮಹಾರಾಜ ವಂಶಸ್ಥರೇ ಬರ್ತಾಯಿದ್ರಂತೆ ಇಲ್ಲಿಗೆ. ಮಹಾರಾಜ ವಂಶಸ್ಥರು ಬಂದು ತೇರು ಎಳಿತಾ ಇದ್ರಂತೆ. ಆಗ ಜನ ಎಲ್ಲ ಬಂದು ಇದಕ್ಕೆ ಎಷ್ಟೋ ಎಕರೆ ಜಮೀನು ಬಿಟ್ಟಿದ್ದಾರೆ ಚಾಮರಾಜೇಶ್ವರ ಇದಕ್ಕೆ ಜೀರ್ಣೋದ್ಧಾರಕ್ಕೋಸ್ಕರ. ಸಿದ್ದಯ್ಯನಪುರ ಅಲ್ಲಿ ಇಲ್ಲಿ 100 ಎಕರೆ ಜಮೀನಿದೆ. ಇವತ್ತು ಎಲ್ಲಿದೆ ಅಂತ ಗೊತ್ತಿಲ್ಲ ಯಾರಿಗೂ. ಅನುಭವಿಸ್ತಾ ಇದ್ದಾರೆ. ಅದು ಇಲ್ಲಿ ಕೊಳಗಿಸ್ತಾ ಇದ್ರಂತೆ. ಅಲ್ಲಿ ಬೆಳೆದ ಧಾನ್ಯಗಳು ಅದು ಇದೆಲ್ಲ ಇಲ್ಲಿ ಕಲಿಸ್ತಾ ಇದ್ರಂತೆ. ಅದರಿಂದ ಮುಂದುವರ್ಕೊಂಡು ಹೋಗ್ತಾ ಇತ್ತು. ಇಲ್ಲಿ ಈಗಲೂ ಇಲ್ಲಿರ್ತಕ್ಕಂಥ ಪುರೋಹಿತರುಗಳೆಲ್ಲ ಶುದ್ಧವಾಗಿ ವಿಚಾರವಾಗಿ ದಿನನಿತ್ಯ ಪೂಜೆ ಪುನಸ್ಕಾರ ಮಾಡ್ಕೊಂಡೇ ಅಭಿಷೇಕಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನ. ಈ ವಿಶೇಷ ಏನಪ್ಪ ಅಂದರೆ ತೇರಿಗೆ ಮದುವಾದ ದಂಪತಿಗಳು, ಹೊಸ ದಂಪತಿಗಳು ಈ ಸರಿ ಬಂದು ಹಣ್ಣು ಜವನ ಇರೋದು ಆಷಾಢ ಮಾಸದಲ್ಲಿ. ಇದೊಂದು ಪ್ರಕೃತಿ. ಆಷಾಢ ಮಾಸದಲ್ಲಿ ಎಲ್ಲೂ ರಥೋತ್ಸವ ಎಲ್ಲಿ ನಡೆಯಲ್ಲ. ಅದರಿಂದ ಇಲ್ಲಿ ವಿಶೇಷವಾದಂಥ ನಡೀತಾ ಇರುತ್ತೆ. ಜಾತ್ರೆ ಥರ ನಡೀತದೆ. ಆನಂದವಾಗಿ ಎಲ್ಲರೂ ಬಂದು ಸಂತೋಷ ಪಡ್ತಾರೆ. ಊರೇ ಬರುತ್ತೆ. ಎಲ್ಲ ಕಡೆ ಬಂದು ಎಲ್ಲರೂ ಆನಂದವಾಗಿ ಚಾಮರಾಜೇಶ್ವರಿ ಹೆಸರಿನಲ್ಲಿ ಎಲ್ಲರೂ ಸೌಖ್ಯವಾಗಿದ್ದಾರೆ. ಚಾಮರಾಜೇಶ್ವರಿ ಬಲಶಾಲಿ ಆಗಬೇಕಾದ್ರೆ ಈ ದೇಶ ಪ್ರಜೆಲ್ಲ ಹೊಸ ಏರಿಯಾಗಳೆಲ್ಲ ಆಗಬೇಕಾದ್ರೆ ಇವನ ಅನುಗ್ರಹದಿಂದನೇ ಇವತ್ತು 2ನೇ ಮೈಸೂರು ಆಗುತ್ತೆ. ಕೇವಲ ಇನ್ನು 10 ವರ್ಷ 2ನೇ ಮೈಸೂರು ಆಗುತ್ತೆ ಇದು. ಯಾಕೆಂದರೆ ಅವನ ಅನುಗ್ರಹ ಇದೆ ನಮಗೆ. ಅಷ್ಟೇ. ಒಳ್ಳೆಯದಾಗಲಿ. ಜಯ ಶ್ರೀರಾಮ್. ಧನ್ಯವಾದಗಳು. ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣವಾಗಿ 200 ವರ್ಷಗಳ ಕಾಲ ಆಯಿತು. ಮಹಾರಾಜರು ಈ ದೇವಸ್ಥಾನಕ್ಕೆ ಆಗ ಚಾಮರಾಜನಗರ ಹರಿಕೊಠಾರ ಅಂತ ಇತ್ತು. ಮಹಾರಾಜರು ಬಂದು ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಕಾಶಿಯಿಂದ ಈಶ್ವರನ ಲಿಂಗವನ್ನು ತರಿಸಿ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಆ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಅದಕ್ಕೆ ಶ್ರೀ ಚಾಮರಾಜೇಶ್ವರ ಸ್ವಾಮಿ ಅಂತ ಹೆಸರಿಟ್ಟು ಅವರು ಸಂಸಾರ ಸಮೇತವಾಗಿ 4 ಜನ ಹೆಂಡತಿಯರ ಜೊತೆಯಲ್ಲಿ ಬಂದು ಅವರ ಮೈ ಮೇಲೆ ಇದ್ದಂಥ ಒಡವೆಗಳನ್ನೆಲ್ಲ ಚಾಮರಾಜೇಶ್ವರ ಸ್ವಾಮಿಗೆ ಸಮರ್ಪಣೆ ಮಾಡಿ ಪ್ರತಿ ವರ್ಷವೂ ಹರೇಪುರದ ಅರಸನವರು ಈ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಈ ರಥವನ್ನು ನಿರ್ಮಾಣ ಮಾಡಿಕೊಟ್ರು.
ಅವರು ಕೊಟ್ಟಾಗಲಿಂದ 200 ವರ್ಷಗಳಿಂದ ಈ ರಥ ಭಾಳ ವಿಜೃಂಭಣೆಯಿಂದ ಎಲ್ಲ ಚಾಮರಾಜನಗರದ ಎಲ್ಲ ಕೋಮಿನ ಜನಾಂಗವು ಸೇರಿ ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಜವಾಬ್ದಾರಿ ತಗೊಂಡು ನಮ್ಮ ಮಹೇಶ್ ಅವರು ಈ ದೇವಸ್ಥಾನದಲ್ಲಿ ಭಾಳ ಶಿಥಿಲವಾಗಿರ್ತಕ್ಕಂಥ ಕೆಲವು ವಿಗ್ರಹಗಳನ್ನೆಲ್ಲವೇ ಭಾಳ ಅದ್ಧೂರಿಯಾಗಿ 9 ವಿಗ್ರಹಗಳನ್ನು ಮಾಡಿಸ್ಕೊಟ್ಟಿದ್ದಾರೆ. ಮತ್ತು MLA ಅವರು ಈ ಕುಂಭಾಭಿಷೇಕವನ್ನು ಈಗ 2-3 ವರ್ಷಗಳ ಹಿಂದೆ ಭಾಳ ಅದ್ಧೂರಿಯಾಗಿ ಕುಂಭಾಭಿಷೇಕವನ್ನು ಮಾಡಿಸ್ಕೊಟ್ಟಿದ್ದಾರೆ. ಈ ಚಾಮರಾಜೇಶ್ವರ ಸ್ವಾಮಿಗೆ 13 ಗ್ರಾಮಗಳ ಉತ್ಪತ್ತಿ ಇದೆ. ಇಲ್ಲಿ ಯಾವ ವಿಧವಾದಂಥ ಪ್ರೋಗ್ರಾಮ್ಗಳು ಪ್ರತಿ ವರ್ಷವೂ ಅದ್ಧೂರಿಯಾಗಿ ನಡೆಯುತ್ತೆ. ಈ ವರ್ಷವೂ ಕೂಡ ಅದೇ ರೀತಿ 200 ವರ್ಷಗಳಾಗಿರೋದ್ರಿಂದ ಚಾಮರಾಜೇಶ್ವರ ರಥೋತ್ಸವವನ್ನು ಭಾಳ ಅದ್ಧೂರಿಯಾಗಿ ನಡೆಸಬೇಕು ಅಂತೇಳಿ ಚಾಮರಾಜನಗರದ ಜನತೆ ಮತ್ತು ಹೊರಗಡೆ ಇರ್ತಕ್ಕಂಥವ್ರು ಎಲ್ಲರೂ ಬಂದು ಭಾಗವಹಿಸಿ ಈ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಕಮಿಟಿಯವರು ಮತ್ತು ತಹಸೀಲ್ದಾರರು, DC ಸಾಹೇಬರು, SP ಸಾಹೇಬರು ಮತ್ತು ನಮ್ಮ ದೇವಸ್ಥಾನದ ಎಲ್ಲ ನೌಕರರುಗಳು ಎಲ್ಲ ಸೇರಿ ಭಾಳ ಅದ್ಧೂರಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಚಾಮರಾಜೇಶ್ವರ ಸ್ವಾಮಿ ಸನ್ಮಂಗಲವನ್ನು ಉಂಟು ಮಾಡಿ ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತೇಳಿ ನಾನು ಚಾಮರಾಜನಗರದ ಜನತೆ ಪರವಾಗಿ ನಿಮ್ಮಲ್ಲಿ ಈ ವಿಚಾರವನ್ನು ತಿಳಿಸಿದ್ದೀನಿ. ಈ ಜಾತ್ರೆ ಬಗ್ಗೆ ವಿಶೇಷತೆ ಹೇಳಿ. ಇದು ಜಾತ್ರೆ ಅಂದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಆಷಾಢ ಮಾಸ ನಡೀತಕ್ಕಂಥ ಒಂದು ಬ್ರಹ್ಮೋತ್ಸವ ಇದು. ಈ ದೇವಸ್ಥಾನ ಬಂದು ಚಾಮರಾಜನಗರ ಅಂತ ಹೆಸರಾಗತಕ್ಕಂಥದ್ದು. ಇದು ರಾಜತ್ವ ಈಶ್ವರ ಸಮ್ಮಿಲನವಾಗಿರ್ತಕ್ಕಂಥ ಮಹಾರಾಜರು ಅಂದರೆ ಮುಮ್ಮಡಿ ಕೃಷ್ಣಾರೊಡೆಯರ ಸ್ಥಾಪನವಾಗಿರ್ತಕ್ಕಂಥ ದೇವಾಲಯ. ಮುಮ್ಮಡಿ ಕೃಷ್ಣಾರೊಡೆಯವರು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ರಿಂದ ಈ ಶ್ರವಣ ನಕ್ಷತ್ರದಲ್ಲಿ ಅವಭೃತ ತೀರ್ಥಸ್ಥಾನ ಅಂತ ಹೇಳಿ ಅದರ ಹಿಂದಿನ 2 ದಿನದಲ್ಲಿ ಬರ್ತಕ್ಕಂಥ ಬ್ರಹ್ಮರಥೋತ್ಸವ ಆಗಿದೆ. ಆಷಾಢ ಮಾಸ ನಡೀತಕ್ಕಂಥ ಈ ಬ್ರಹ್ಮೋತ್ಸವದಲ್ಲಿ ವಿಶೇಷವಾಗಿ ದಂಪತಿಗಳು ಒಂದು ಕಡೆ ಸೇರ್ತಕ್ಕಂಥ ವಿಶೇಷ. ಯಾವ ದಂಪತಿಗಳು ಬಂದು ಆ ರಥಕ್ಕೆ ಅಂದರೆ ಸ್ಥಾವರಲಿಂಗ, ಜಂಗಮಲಿಂಗ ಅಂತ 2 ಥರ ಇರ್ತಕ್ಕಂಥದ್ದು. ಸ್ಥಾವರ ಕಳಿ ಉಂಟು, ಜಂಗಮ ಕಳಿಯಿಲ್ಲ ಅಂತ ಹೇಳಿ. ಹಾಗಾಗಿ ಆ ಒಂದು ಲಿಂಗದ ಮೇಲೆ, ಇದು ರಥದ ಮೇಲೆ ಇರ್ತಕ್ಕಂಥ ಕಲಶಕ್ಕೆ ಹಣ್ಣು ದವನೆಯಿಂದ ಆ ದಂಪತಿಗಳು ಬಂದು ಅದಕ್ಕೆ ಸ್ವಾಮಿಗೆ ಸೇವೆ ಮಾಡಿದ್ರೆ, ಅದನ್ನು ಅರ್ಪಣೆ ಮಾಡಿದ್ರೆ ಅವರಿಗೆ ಗಂಡು ಸಂತಾನ ಆಗ್ತದೆ ಅಂತಕ್ಕಂಥ ವಿಶೇಷ ಇರ್ತಕ್ಕಂಥದ್ದು. ಅದೇ ರೀತಿ ವಿವಾಹ ಭಾಗ್ಯ ಇಲ್ಲದೆ ಇರ್ತಕ್ಕಂಥವ್ರು, ವಿದ್ಯಾರ್ಥಿಗಳು ಮತ್ತು ರೈತಾಪಿ ಜನರು ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ಆ ಈಶ್ವರನ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ವಾಸ್ತುಲಿ ಬರ್ತಕ್ಕಂಥ ಆ ಬ್ರಹ್ಮ ರಥೋತ್ಸವ ಎಲ್ಲರೂ ಕೂಡ ಅನುಗ್ರಹ ಆಗ್ತಕ್ಕಂಥದ್ದು ಈ ಆಷಾಢ ಮಾಸ ನಡೀತಕ್ಕಂಥ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದ ವಿಶೇಷವಾಗಿರ್ತಕ್ಕಂಥದ್ದು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಅದೇ ಅಣ್ಣ, ಈ ತೇರ್ ಬಗ್ಗೆ ನಿಮ್ಗೆ ಏನು ಇದು ಅಂದ್ರೆ ಎಷ್ಟು ಅಡಿ ಇದೆ, ಎಷ್ಟು ಉದ್ದ ಇದೆ? ಚಾಮರಾಜೇಶ್ವರ ರಥ ಹೊಸ ರಥ ನಿರ್ಮಾಣ ಆಗಿ 5 ವರ್ಷಗಳ ಕಾಲ ಆಗಿದೆ. ಇದು ಒಟ್ಟು ಕೆಳಗಡೆಯಿಂದ ಚಕ್ರದಿಂದ 61 ಅಡಿ ಇದೆ, ಬಾವುಟ ಸೇರಿಸಿ 65 ಅಡಿ ತನಕ ಇದೆ. ಅದೇ ಇದು ಯಾರು ನಿರ್ಮಿಸಿದ್ದು ಅಂತ? ಇದು ಹಳೆ ರಥ ಸ್ವಲ್ಪ ಕೆಟ್ಟೋದ ನಂತರ ಹೊಸ ರಥನ ಈ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣ ಆಗಿದೆ. ಏನನ್ಸುತ್ತೆ? ಅದು ಹೇಳ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಆಷಾಢ ಮಾಸದಲ್ಲಿ ನಡ್ತಕ್ಕಂಥ ಏಕೈಕ ರಥೋತ್ಸವ ಶ್ರೀ ಚಾಮರಾಜೇಶ್ವರ ಬ್ರಹ್ಮ ರಥೋತ್ಸವ. ಈ ರಥೋತ್ಸವಕ್ಕೆ ನವದಂಪತಿಗಳು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಅವ್ರಿಗೆಲ್ಲರೂ ಕೂಡ ಸ್ವಾಗತ ಕೋರ್ತಾ, ಹಾಗೇನೆ ತುಂಬಾ ಅದ್ಭುತ ಶಕ್ತಿ ಇರ್ತಕ್ಕಂಥ ಶ್ರೀ ಚಾಮರಾಜ ಸ್ವಾಮಿ ಚಾಮರಾಜ ಜನತೆಗೆ ಹಾಗೂ ಬರ್ತಕ್ಕಂಥ ನವದಂಪತಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಿಮ್ಮ ಮೂಲಕ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲ ನಮಸ್ತೆ. ಈ ಜಾತ್ರೆ ವಿಶೇಷತೆ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇದು ಒಂದು ಚಾಮರಾಜನಗರದ ಜಿಲ್ಲೆಯಲ್ಲಿ ಈ ಆಷಾಢ ಮಾಸದಲ್ಲಿ ಬ್ರಹ್ಮರಥೋತ್ಸವ ಅಂದರೆ ಇಡೀ ರಾಜ್ಯದಲ್ಲಿ ಒಂದು ಜಿಲ್ಲೆಯಲ್ಲಿ ಚಾಮರಾಜನಗರ ತಾಲೂಕಿನಲ್ಲಿ ಚಾಮರಾಜನಗರದಲ್ಲಿ ನಡೀತಿರ್ತಕ್ಕಂಥ ಬ್ರಹ್ಮರಥೋತ್ಸವ. ಆದರೆ ಇದು ಸುಮಾರು 200 ವರ್ಷಗಳ ಇತಿಹಾಸ ಇದೆ. ಈ 1826ರಲ್ಲಿ ಪ್ರತಿಷ್ಠಾಪನೆಯಾಗಿ ಚಾಮರಾಜೇಶ್ವರ ಸ್ವಾಮಿ ರಥ ದೇವಸ್ಥಾನ ಇಲ್ಲಿ ಈ ವರ್ಷಕ್ಕೆ 200 ವರ್ಷಗಳ ಇದಿದೆ, ಇತಿಹಾಸ ಇದೆ. ಅದರಿಂದ ಇಲ್ಲಿ ವಿಶೇಷತೆ ಅಂದರೆ ನವಜೋಡಿಗಳು ಹಣ್ಣು ಜಾವನೆ ಇಡುವ ಒಂದು ವಿಶೇಷತೆ. ಇದರಲ್ಲಿ 9 ದಿನಗಳ ಕಾಲ ದಿನನಿತ್ಯ ಉತ್ಸವಗಳು, ಎಲ್ಲ ರೀತಿ ಬಸವ ಹಂಸ ಎಲ್ಲ ರೀತಿ ಉತ್ಸವಗಳು, ದಿನನಿತ್ಯ ಪೂಜಾ ಕೈಂಕಾರ್ಯಗಳೆಲ್ಲ ನಡೀತಿದೆ. ಇದು ಚಾಮರಾಜನಗರದ ದೇವಸ್ಥಾನದಿಂದ ಹಿಡಿದು ಈ ದೊಡ್ಡ
ವೀರಭದ್ರಸ್ವಾಮಿ ದೇವಸ್ಥಾನ ಹಳೆಯ ಬಸ್ ಸ್ಟ್ಯಾಂಡ್ ಮೂಲಕ ಬಂದು ಪುನಃ ಬಂದು ಇಲ್ಲಿಗೆ ನಾಳೆ 11 ಕಾಲಿಗೆ ಸ್ಟಾರ್ಟ್ ಆದರೆ ಸಂಜೆ 3 ಗಂಟೆಗೆ ಬಂದು 4 ಗಂಟೆಗೆ ಸ್ಟಾಪ್ ಆಯ್ತದೆ. ಅದರಿಂದ ಇದೊಂದು ವಿಶೇಷವಾದ ರಥೋತ್ಸವ. ಅಂದರೆ ಇದು ನವಜೋಡಿಗಳಿಗೆ ಒಂದು ರಥೋತ್ಸವ. ಇದು ಚಾಮರಾಜನಗರದ ಈ ಚಾಮರಾಜೇಶ್ವರ ದೇವಸ್ಥಾನ ಸುಮಾರು ಇತಿಹಾಸ ಪ್ರಸಿದ್ಧ. ಅಂದರೆ 200 ವರ್ಷಗಳ ಕಾಲ ಇತಿಹಾಸ ಇದು. ಅದರಿಂದ ಇಲ್ಲಿರ್ತಕ್ಕಂಥ ಒಂದು ಮಹಾರಾಜರ ಒಂದು ಪ್ರತಿಷ್ಠಾಪನೆ ಮಾಡಿರೋದು ರಾಜ ಒಡೆತನದ ಒಂದು ದೇವಸ್ಥಾನ ಇದು. ಅದರಿಂದ ನನ್ನ ಹೆಸರು ನಾಗರಾಜು ಅಂತ. ಸರ್ ಅದೇ ಸರ್, ಇಲ್ಲಿ ಯಾವ್ಯಾವ ದೇವ್ರು ನೆಲೆಸಿದ್ರೆ? ಇಲ್ಲಿ ಚಾಮರಾಜೇಶ್ವರ, ಚಾಮುಂಡೇಶ್ವರಿ, ಹಂಗೆ ಕೆಂಪನಂಜಮ್ಮ, ಪಾರ್ವತಿ, ಇವು 3 ದೇವಸ್ಥಾನ. ಇಲ್ಲಿ ಅವರು ಒಂದೊಂದು ರೀತಿ ಅವತಾರ ಎತ್ತಿದಾರಲ್ಲ, ಶಿವನು, ಕಾಲಭೈರವ, ಇಡೀ ಎಲ್ಲ 101 ಇದಿರ್ತದೆ, ಗ್ರಾಮ ದೇವತೆಗಳು ಇರ್ತವಲ್ಲ, ಒಂದೊಂದು ಅವತಾರ ಎಲ್ಲ ಗುಡಿಗಳಲ್ಲೂ ಇದೆ. ಅದರಿಂದ ಇದು ಇತಿಹಾಸ 200 ವರ್ಷ. ಈ ವರ್ಷಕ್ಕೆ 1826 ಪ್ರತಿಷ್ಠಾನ ಆಗಿ 200 ವರ್ಷಗಳ ಇತಿಹಾಸ ಇದೆ ಇವತ್ತು. ಸುಮಾರು ಶಿವನ ಅವತಾರಗಳು ಮತ್ತೆ ಗ್ರಾಮ ದೇವತೆಗಳ ವಿಗ್ರಹಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದನ್ನ ನೀವು ಇಲ್ಲಿ ನೋಡ್ಬೋದು. ಇದು ಸ್ವತಃ ಚಾಮರಾಜೇಶ್ವರ ಮಹಾರಾಜರೇ ಸ್ವತಃ ಅವರು ಸ್ಥಾಪನೆ ಮಾಡಿರುವ ಶಾಸನ. ಇದು ಸುಮಾರು ವರ್ಷಗಳಿಂದ ಇದೆ. ಇಲ್ಲಿ ನೋಡ್ತಿರ್ಬೋದು ಅವರ ಹಸ್ತಾಕ್ಷರ ಇಲ್ಲೇ ಇದೆ. ಸರಿ ಅಂದ್ಬಿಟ್ಟು ಇನ್ನೇನು ವೀಡಿಯೋ ಮಾಡೋದೆಲ್ಲ ಮುಗೀತಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ನನ್ನ ವೀಡಿಯೋಗೆ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ರು ನನ್ನ ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು, ಸರಿ ಅಂದ್ಬಿಟ್ಟು ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಊಟ ಮಾಡ್ಕೊಂಡು ನಾವು ಹೊರಟ್ವಿ. ಓಕೆ ಗಾಯ್ಸ್, ಇದಾಗಿತ್ತು ನಮ್ಮ ಚಾಮರಾಜನಗರದಲ್ಲಿರೋ ದೇವಾಲಯದ ಹಿಸ್ಟ್ರಿ. ಸೊ ಗಾಯ್ಸ್, ಸರಿ ಅಂದ್ಬಿಟ್ಟು ಟೈಮ್ ಆಯಿತು ಅಂದ್ಬಿಟ್ಟು ನಾವು ಹೊರಟ್ವಿ. ಇನ್ನೂ ಯಾರು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಲ್ಲ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಮಾಡ್ತೀರಿ. ಥ್ಯಾಂಕ್ ಯು ಗಾಯ್ಸ್.